12 ಅವರ್ ಓದ್ತಿದ್ರು ಒಬ್ಬ ಕ್ರ್ಯಾಕ್ ಮಾಡ್ತಾರೆ, ಇನ್ನೊಬ್ಬ 8 ಅವರ್ ಓದ್ತೀನಿ ಕ್ರ್ಯಾಕ್ ಮಾಡ್ತೇನೆ. ಹೆಂಗಾಗ್ತದೆ ಇದೆಲ್ಲ? ವಿ ಹ್ಯಾವ್ ಎನ್ ಅಬ್ಸಲ್ಯೂಟ್ಲಿ ಫೇಲ್ಡ್ ಎಜುಕೇಶನ್ ಸಿಸ್ಟಮ್. ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಹುಚ್ಚುಚ್ಚಾಗಿ ಏನೇನೋ ಮಾಡಿದ್ರೆ ಮೆದುಳು ಹೆಂಗೆ ರೆಸ್ಪಾಂಡ್ ಮಾಡಬೇಕು ಹಂಗೆ ರೆಸ್ಪಾಂಡ್ ಮಾಡಿ. ಆಟ ಇಲ್ಲ ಅಂತಂದ್ರೆ ವಿದ್ಯಾಭ್ಯಾಸ ನಾಶ. ಆಡದೇ ಇರೋರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ. ಫಿಸಿಕಲಿ ಆಕ್ಟಿವ್ ಇರಬೇಕು, ಆಹಾರ ಸರಿಯಾಗಿರ್ಬೇಕು. ನಿದ್ದೆ ಸರಿ ಮಾಡದೇ ಇರೋನು ಎಷ್ಟು ಮಾಡಿದ್ರು ಅಷ್ಟೇ. ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್. ನಿದ್ದೆ ಕೆಟ್ಟೋದದು. ಓದಿದ್ರೆ ರಾತ್ರಿ ಎಲ್ಲ ಕೂತು ಓದ್ದೆ, ಬಟ್ ಏನು ಉಪಯೋಗ ಆಗಲಿಲ್ಲ ಅಂತ. ಸುಮಾರು ಆರ್ಟಿಕಲ್ಸ್ ನೋಡ್ತಾ ಇದ್ದೆ, ಅಲ್ಲಿ ಕೆಲವೊಬ್ರು ಹುಡುಗರದು ಹೇಳಿದ್ರು, 12 ಗಂಟೆ 14 ಗಂಟೆ ಹೋಗ್ತೀನಿ ನಾನು ದಿನಾಗ್ಲೂ, ಆದರೂ ನಂಗೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಸುಮಾರು ಜನ 8 ಗಂಟೆ ಓದಿ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಬಟ್ ನಾನಿನ್ನೂ ರಿಪೀಟೆಡ್ಲಿ ಎಕ್ಸಾಮ್ಸ್ ಬರೀತಿರೋ ನನಗೆ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಆವ್ರೇಜ್ ಸ್ಟೂಡೆಂಟ್ ಅಂದರೆ ಒಬ್ಬ ಸ್ಟೂಡೆಂಟ್ ಕ್ಲಿಯರ್ ಮಾಡೋದಕ್ಕೆ ನೀವು ಎಷ್ಟೊತ್ತು ರೆಕಮೆಂಡ್ ಮಾಡಿದ್ದೀರಾ? ಆ್ಯಂಡ್ ವೈ ಇಸ್ ದಿಸ್ ಪ್ಯಾಟ್ರನ್? ಒಬ್ಬೊಬ್ಬರಿಗೆ ಒಂದೊಂದು ಥರ. ಅಂದರೆ 12 ಅವರ್ ಓದ್ತಿದ್ರು ಒಬ್ಬ ಕ್ರ್ಯಾಕ್ ಮಾಡ್ತಾರೆ, ಇನ್ನೊಬ್ಬ 8 ಅವರ್ ಓದ್ತೀನಿ ಕ್ರ್ಯಾಕ್ ಮಾಡ್ತೇನೆ. ಹೆಂಗಾಗ್ತದೆ ಇದೆಲ್ಲ? ನೋಡಿ, ಮೂಲ ಬುದ್ಧಿವಂತಿಕೆ ವ್ಯತ್ಯಾಸ ಇದೆ, ಜೆನೆಟಿಕ್ಸ್. ಇಬ್ಬರು ಇವಾಗ ಒಂದೇ ವಿಚಾರ ನಾವೀಗ ಮಾತಾಡ್ತಾ ಇದೀವಿ, ನಾವೀಗ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಳೋರು ಇಬ್ರು ಪಕ್ಕ ಪಕ್ಕ ಕೂತ್ಕೊಂಡು ಕೇಳಿಸ್ಕೊಂಡ್ರು ಇಬ್ರು ಬೇರೆ ಬೇರೆ ಥರ ಅರ್ಥ ಮಾಡ್ಕೊತಾರೆ. ಓಕೆ, ದೇರ್ ಇಸ್ ಅವರ ಮೆದುಳಿನಲ್ಲಿ ಇನ್ಫಾರ್ಮೇಷನನ್ನು ಪ್ರಾಸೆಸ್ ಮಾಡುವಂಥ ವೈರಿಂಗ್ ಬೇರೆ ಥರ ಇರುತ್ತೆ, ಸಾಮರ್ಥ್ಯ ಬೇರೆ ಬೇರೆ ಇರುತ್ತೆ. ಸೊ ಸೇಮ್ ಕಾಂಟೆಂಟ್, ಸೇಮ್ ಇನ್ಫಾರ್ಮೇಷನ್, ಡಿಫ್ರೆಂಟ್ ಪೀಪಲ್ ಪ್ರಾಸೆಸ್ ಇಟ್ ಡಿಫ್ರೆಂಟ್ಲಿ. ಇದಾದಮೇಲೆ ಶರೀರ ರೆಸ್ಪಾಂಡ್ ಮಾಡಬೇಕಲ್ಲ. ಈಗ ನಾನೊಬ್ಬ ಡಾಕ್ಟರು, ನಾವು ಪೇಷಂಟ್ಗೆ ಟ್ರೀಟ್ ಮಾಡುವಾಗ ಟ್ರೀಟ್ಮೆಂಟ್ ಮಾಡೋದು ಏನು? ವಿ ಆರ್ ಗಿವಿಂಗ್ ಸಮ್ ಕೆಮಿಕಲ್ಸ್ ಇನ್ ಟು ದ ಬಾಡಿ. ಶರೀರಕ್ಕೆ ಒಂದಷ್ಟು ಕೆಮಿಕಲ್ಸ್ ಕೊಡ್ತಾ ಇದ್ದೀವಿ. ಶರೀರ ಅದ್ರ ಜೊತೆಗೆ ಹೆಂಗೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಓದೋದು ಕೂಡ ಮಲ್ಟಿಪಲ್ ಲೆವೆಲ್ಸಲ್ಲಿ ಸ್ಪಂದನೆ ಆಗಬೇಕು. ಸೊ ನನ್ನ ರೆಕಮೆಂಡೇಶನ್ ಯಾವಾಗಲೂ ನಮ್ಮ ದಿನಚರಿ ಸರಿಯಾಗಿರಬೇಕು. ಯಾವತ್ತಿಗೂ ಎಲ್ಲ ಬಿಟ್ಟುಬಿಡು, ಒಂದೇ ಮಾಡು, ನೀನು ಏನು ಮಾಡಬಾರ್ದು, ಬರೀ ಓದ್ಕೊಂಡು ಕೂತ್ಕೊಳ್ಬೇಕು ಅಂತ ಯಾರಾದರೂ ಅಡ್ವೈಸ್ ಮಾಡಿದ್ರೆ ಮೊದಲು ಚೆಕ್ ಮಾಡಬೇಕಾಗಿರೋದು ಅವ್ರು ಏನಾದರೂ ಜೀವನದಲ್ಲಿ 1 ವರ್ಷ 2 ವರ್ಷನಾದರೂ ಆ ಥರ ಮಾಡಿದಾರ ಅನ್ನೋದನ್ನು ನೋಡಬೇಕು. ಸಸ್ಟೈನಬಲ್ ಅಲ್ಲ ಅದು. ಆ ಥರ ಹೇಳೋರು ಇದ್ದಾರೆ, 16 ಗಂಟೆ ಓದಬೇಕು, ಓದಿ ಸತ್ತವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಆ ಥರ 16 ಗಂಟೆ ನೀನು ಎಷ್ಟು ಓದಿದ್ಯಪ್ಪ? ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಡನ್ ದಟ್? ಸಸ್ಟೈನಬಲ್ ಅಲ್ಲ. ಸೊ ನನ್ನ ರೆಕಮೆಂಡೇಶನ್ ಏನು? 10 ರಿಂದ 12 ಗಂಟೆ, 40 to 50% ಆಫ್ ಯುವರ್ ಡೇ. ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಮ್ಮದು ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಡಿಸೈನ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ಭಾಗ, 16 ಪಾಯಿಂಟ್ಸ್, 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್. ಪ್ರಯಾರಿಟಿ ಫೋಕಸ್ ಅಂತ ಒಂದು ಅಂಶ ಬರುತ್ತೆ ಅದರಲ್ಲಿ. ಪ್ರಯಾರಿಟಿ ಫೋಕಸ್ ಅಂದರೆ ನಿಮ್ಮ ಪ್ರಯಾರಿಟಿ ಏನು, ಅದ್ರ ಮೇಲೆ ದಿನದ 40 ರಿಂದ 50% ಟೈಮ್ ಕೊಡಬೇಕು. ಅಂದರೆ 10 ರಿಂದ 12 ಗಂಟೆ. ಅದು ಸಸ್ಟೈನಬಲ್. ನೀವು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಮಾಡ್ಬೋದು, ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೋದು. ಅದನ್ನು ಮಾಡ್ತಾ ಮಾಡ್ತಾ ಕೆಲಸ ಮಾಡೋ ಸಾಮರ್ಥ್ಯ ಹೆಚ್ಚಾಗತ್ತೆ. ಆವಾಗ 12 ರಿಂದ 14 ಗಂಟೆ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಝೋನ್ ಅದು. ಸೊ ಅದು ಹಾರ್ಡ್ ವರ್ಕ್ ಝೋನ್. 14 ಗಂಟೆ ಮೀರಿಬಿಟ್ರೆ ನಾ ಹೇಳೋದೇನೆಂದರೆ ಇಟ್ ಗೋಸ್ ಇನ್ ಟು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಪ್ಲೈ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಡಿಮಿನಿಷಿಂಗ್ ರಿಟರ್ನ್ಸ್ ಅಂದರೆ ಅಲ್ಲಿಂದ ಮುಂದಕ್ಕೆ ನೀವು ಕೆಲಸ ಜಾಸ್ತಿ ಮಾಡಿದಷ್ಟು ರಿಸಲ್ಟ್ ಕಡಿಮೆ ಆಗುತ್ತೆ. ಸೊ ತುಂಬ ಪ್ರಿನ್ಸಿಪಲ್ಸ್ ಇದೆ. ಅಲ್ಟಿಮೇಟ್ಲಿ ನೀವು ಮೆದುಳು ಜೊತೆ ತಾನೇ ಇದು ಮಾಡ್ತಿರೋದು, ಡೀಲ್ ಮಾಡ್ತಿರೋದು. ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಹುಚ್ಚುಚ್ಚಾಗಿ ಏನೇನೋ ಮಾಡಿದ್ರೆ ಮೆದುಳು ಹೆಂಗೆ ರೆಸ್ಪಾಂಡ್ ಮಾಡಬೇಕು ಹಾಗೆ ರೆಸ್ಪಾಂಡ್ ಮಾಡುತ್ತೆ. ಮಕ್ಕಳಿಗೆ ಸುಮ್ಮನೆ ಅಪ್ಪ ಅಮ್ಮಂದಿರು ಓದು 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 ಪ್ರಯೋಜನ ಇಲ್ಲ. ಎಷ್ಟೊಂದು ಹಾರ್ಮೋನ್ಸ್ ಇದೆ ಸರ್, ಬೇಕಾದಷ್ಟು ಹಾರ್ಮೋನ್ಸ್ ಇದೆ. ಏನಿದೆ ಈ ಶರೀರ ಎಲ್ಲ, ಇಡೀ ಶರೀರ ಕೆಮಿಕಲ್ ಬ್ಯಾಗ್ ಇದು. ಓಕೆ, ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸಲ್ಲಿ ಇರಬೇಕು. ಬ್ಯಾಲೆನ್ಸಲ್ಲಿ ಅಂದರೆ ಇಲ್ಲ. ಈಗ ಸಿಂಪಲ್, ಒಬ್ಬ ಸಾಧಾರಣವಾಗಿ ಭಾಳ ಸೌಮ್ಯವಾಗಿರುವಂಥ ವ್ಯಕ್ತಿ ಒಂದು C2H5OH ಅನ್ನುವಂಥ ಒಂದು ದ್ರವ್ಯನ ಹಾಕಿದ್ರೆ, ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್ ಒಳಗೆ ಹೋಗ್ತಿದ್ದಂಗೆ ಏನಾಗ್ತಾನೆ? ಒಂದು ಸಣ್ಣ ಕೆಮಿಕಲ್ ವ್ಯತ್ಯಾಸ ತಾನೇ ಆಗಿದ್ದು. ಅವನು ಇಡೀ ನಡವಳಿಕೆನೇ ಬದಲಾಗೋಯ್ತಲ್ಲ. ಸೊ ಇಡೀ ಶರೀರ ಕೆಮಿಕಲ್ಗಳ ಬ್ಯಾಗ್ ಇದು. ಅದರಲ್ಲಿರುವಂಥ ಸಣ್ಣ ಸಣ್ಣ ಕಂಟ್ರೋಲಿಂಗ್ ಕೆಮಿಕಲ್ಸ್, ಹಾರ್ಮೋನ್ಸ್ ಬ್ಯಾಲೆನ್ಸಲ್ಲಿ ಇರಬೇಕು. ಅದು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಏನೇನು ಮಾಡಬೇಕು ಎಲ್ಲ ಮಾಡಬೇಕು. ಆಟ ಇಲ್ಲ ಅಂತಂದರೆ ವಿದ್ಯಾಭ್ಯಾಸ ನಾಶ. ಆಡದೇ ಇರೋರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ. ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ಆಹಾರ ಸರಿಯಾಗಿರಬೇಕು. ಸೊ ವಿದ್ಯೆ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಇನ್ನು 3 ಅಂಶ ಇದೆ. ಎಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇವೆಲ್ಲ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾರೆ. ತುಂಬ ಲೀಸ್ಟ್ ಪ್ರಿಯಾರಿಟೈಸ್ ಅನಿಸಿದೆಯಾ ನಿಮಗೆ? ಯಾವುದು? ಅಂದರೆ ಈಗ ಬರೀ ಓದೋದನ್ನ ಪ್ರಿಯಾರಿಟೈಸ್ ಮಾಡಿಬಿಟ್ಟು ಮಿಕ್ಕಿದ್ದು ಯಾವುದು ಅಂದರೆ ಆಹಾರ, 4: ಆಹಾರ, ವಿಹಾರ, ನಿದ್ರಾ, ವಿದ್ಯಾ. ಆಹಾರ, ಊಟ. ವಿಹಾರ ಅಂತಂದರೆ ನಮ್ಮ ಆ್ಯಕ್ಟಿವಿಟೀಸ್, ಯೋಗ, ಆಟ. ನಿದ್ರೆ ಮೋಸ್ಟ್ ಕಾಂಪ್ರಮೈಸ್ಡ್. ನಿದ್ದೆ ಸರಿ ಮಾಡದಿರೋನು
ಎಷ್ಟು ಮಾಡಿದ್ರು ಅಷ್ಟೇ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್, ನಿದ್ದೆ ಕೆಟ್ಟೋದದು. ಓದೇ ರಾತ್ರಿ ಎಲ್ಲ ಕೂತು ಓದ್ದೆ, ಬಟ್ ಏನು ಉಪಯೋಗ ಆಗಲಿಲ್ಲ ಅಂತ. ಬಟ್ ಎಷ್ಟು ಜನ ತಂದೆ ತಾಯಿಗೆ ಈ ವಿಷಯಗಳು ಗೊತ್ತಿರುತ್ತೆ, ಅಥವಾ ಎಷ್ಟು ಜನ ಅದ್ರ ಬಗ್ಗೆ ಪ್ರಿಯೋರಿಟೈಸ್ ಮಾಡ್ತಾರೆ ಮಕ್ಕಳಿಗೆ, ನಿಂಗೆ ಇದು ಇಂಪಾರ್ಟೆಂಟು, ಆರಾಮಾಗಿರು ಅಂತ. ಹೌದು, ನಾನು ಹೇಳೋದು ಅದೇ ಮಕ್ಕಳಿಗೆ, ಯಾವುದೇ ಕಾರಣಕ್ಕೂ ನಿದ್ದೆ ಕೆಡಬಾರ್ದು. ಸ್ಲೀಪ್ ಹೈಜೀನ್ ಸರಿ ಇರಬೇಕು, ಸರಿಯಾದ ಟೈಮಿಗೆ ಮಲಗಬೇಕು, ಪ್ರತಿದಿನ ಅದೇ ಟೈಮಿಗೆ ಮಲಗಬೇಕು, ಹೇಳೋದು ಅದೇ ಟೈಮ್ ಇರಬೇಕು. ಎಕ್ಸಾಮ್ ಟೈಮ್ ಇರಲಿ, ಯಾವುದಾದ್ರೂ ಇರಲಿ, ಆವಾಗ ಶರೀರ ಒಂದು ಹದಕ್ಕೆ ಬರುತ್ತೆ. ಆಹಾರ ಕೂಡ ಅಷ್ಟೇ, ಇದೆಲ್ಲ ಇಂಪಾರ್ಟೆಂಟ್. ಇದು ಬೇಸಿಕಲಿ ಡಿಸಿಪ್ಲೈನ್ಡ್ ಆಗಿರಬೇಕು ವಿತ್ ಅವರ್ ಬಾಡಿ. ರೊಟೀನ್, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತೀರಿ, ಇನ್ಕ್ಲೂಡಿಂಗ್ ಮಲಗಿರುವಾಗ, ಅದನ್ನು ಸೆಟ್ ಮಾಡೋದು ಹೊರತು ಒಂದ್ರ ಮೇಲೆ ಫೋಕಸ್ ಮಾಡ್ತಾ ಕೂತ್ರೆ ಅದು ಮುಂದುವರಿಯೋದೆಲ್ಲ ಅಷ್ಟಾಗಿ. ಇವೆಲ್ಲ ಚಿಕ್ಕ ಚಿಕ್ಕದು ಸರ್. 10th ಸ್ಟ್ಯಾಂಡರ್ಡು, PUC, ನೀಟ್, JE ಇದೆಲ್ಲ ಸಣ್ಣ ಸಣ್ಣ ಚಾಲೆಂಜ್ಗಳ ಲೈಫಲ್ಲಿ. ಎಷ್ಟು ಜನ ಬೇಕು? ನಾನೊಂದು ಸ್ಟಡಿ ಮಾಡಿದ್ದೀನಿ, ಅನ್ಅಫಿಷಿಯಲ್ ಸ್ಟಡಿ. ನನಗೆ ಇದ್ರ ಡೇಟಾನ ನಾನು ಸೋರ್ಸಸ್ ಹೇಳೋಕ್ಕಾಗೋದಿಲ್ಲ, ಹಾಗಾಗಿ ಇದನ್ನು ಪಬ್ಲಿಷ್ ಮಾಡೋಕ್ಕಾಗಲ್ಲ. ಓಕೆ, ಪ್ರೀಮಿಯರ್ ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಕಂಟ್ರಿ, IITs, NITs ಇಂಥ ಜಾಗಗಳಲ್ಲಿ ಸ್ಯೂಸೈಡ್ ಮಾಡ್ಕೊಂಡಿರುವಂಥ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ದು ಡೇಟಾ ತೊಗೊಂಡ್ರೆ, ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್, ಇದರಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಿರೋ ಮೆಜಾರಿಟಿ ಸ್ಟೂಡೆಂಟ್ಸ್ ಒಂದಲ್ಲ ಒಂದು ಕಮರ್ಷಿಯಲ್ ಕೋಚಿಂಗ್ ಇಕೋಸಿಸ್ಟಮಿಂದ ಬಂದಿರುವಂಥವ್ರು. ಮೆಜಾರಿಟಿ, ಎಲ್ಲರೂ ಅಂತ ಹೇಳೋದಿಲ್ಲ. ಏನಾಗ್ತಿದೆ ಗೊತ್ತಾ, ಈ ಕಮರ್ಷಿಯಲ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಈ ಬರೀ ಓದು ಶಾರ್ಟ್ ಕಟ್ಟು, ಟಿಪ್ಸು, ಟ್ರಿಕ್ಸು ಅನ್ನೋಂಥ ಇಕೋಸಿಸ್ಟಮ್ ಒಳಗಡೆ ಬಂದಾಗ ಅಲ್ಲಿ ಅವರನ್ನು ಮೇಲ್ ಹತ್ತಿ ಕೂಡಿಸ್ಬಿಟ್ಟಿರ್ತಾರೆ. ಅಲ್ಲಿ IIT ಅಂತ ಇನ್ಸ್ಟಿಟ್ಯೂಷನ್ಸ್ಗೆ ಹೋದಾಗ ಕಲಿಸೋರು ಯಾರು ಇರೋದಿಲ್ಲ, ಅಂದರೆ ರಿಸರ್ಚ್ ಸೆಂಟ್ರಿಕ್ ಇನ್ಸ್ಟಿಟ್ಯೂಷನ್ಸ್ ಅದು. ನೀವಾಗೆ ರಿಸರ್ಚ್ ಮಾಡಿ ಕಲಿಬೇಕು. ಕಲಿಯೋದು ಹೆಂಗೆ ಅನ್ನೋದನ್ನೇ ಕಲ್ತಿರೋದಿಲ್ಲ ಅವನು. ಎಲ್ಲದನ್ನು ಸ್ಪೂನ್ ಫೀಡ್ ಮಾಡಿ ರಿಪೀಟ್ ಲರ್ನಿಂಗ್ ಮಾಡ್ಕೊಂಡು ಅಲ್ಲಿ ಬಂದುಬಿಟ್ಟಿರ್ತಾರೆ. ಇವಾಗ ಇಲ್ಲಿ ಇವನು ಸೋ ಕಾಲ್ಡ್ ಟಾಪರು ಈಸ್ ನಾಟ್ ಏಬಲ್ ಟು ಅಡ್ಜಸ್ಟ್. ಅವ್ನಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಐ ಆಮ್ ನಾಟ್ ದ ಬೆಸ್ಟ್ ಅನ್ನೋದು ಅವ್ನಿಗೆ ಒಪ್ಪಕ್ಕಾಗಲ್ಲ. ಬಟ್ ಕಾನ್ಸ್ಟೆಂಟ್ಲಿ, ಬಿಕಾಸ್ ಅವ್ನು ಇದುವರೆಗೂ ಏನು ಮಾಡ್ಕೊಂಡು ಬಂದಿದ್ದಾನೆ ಅದಲ್ಲಿ ಉಪಯೋಗ ಆಗ್ತಾಯಿಲ್ಲ, ಅವ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಬೆಸ್ಟ್ ಅಲ್ಲ ಅನ್ನೋದು ಅವ್ನಿಗೆ ಒಪ್ಪಕ್ಕಾಗೋದಿಲ್ಲ. ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಆ ಭ್ರಮೆಯಿಂದ ಆಚೆ ಬಂದು ರಿಯಾಲಿಟಿ ಅವನು ಅಡ್ಜಸ್ಟ್ ಆಗಲ್ಲ. ಯಾವುದೋ ಒಂದು ಮೊಮೆಂಟ್ ಆಫ್ ವೀಕ್ನೆಸ್, ದೇ ಕಮಿಟ್ ಸೂಸೈಡ್. ಅವ್ನು ಟಾಪರ್ ತಾನೆ, ಯಾಕೆ ಸತ್ತ? ಬೇಕಾದಷ್ಟು ಶ್ರೀಮಂತರು ಯಾಕೆ ಸಾಯ್ತಾರೆ ಸೂಸೈಡ್ ಮಾಡಿಕೊಂಡು? ಸಾಮಾನ್ಯವಾಗಿ ಜನಗಳು ಹೋರಾಟ ಮಾಡುವಂಥ ಯಾವುದೇ ಸಮಸ್ಯೆಗಳು ಅವ್ರು ಇಲ್ವಲ್ಲ ಅವ್ರಿಗೆ. ವೈ ಆರ್ ದೇ ಡೈಯಿಂಗ್? ಸೊ ಪ್ರಯಾರಿಟೀಸ್ ಮಿಸ್ಪ್ಲೇಸ್ಡ್ ಪ್ರಯಾರಿಟೀಸ್ ಜನಗಳಿಗೆ. ಸೊ ಇದು ಸ್ಟಡೀಸಲ್ಲಿ ಪ್ರಾಬ್ಲಮ್ ಇರೋದು. ಇಟ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ದ ಬಿಗರ್ ಪ್ರಾಬ್ಲಮ್. ನಿಮ್ಗೆ ಅನ್ಸುತ್ತೆ ಆದರೆ ಫೇಲ್ಡ್ ಎಜುಕೇಷನ್ ಸಿಸ್ಟಮಲ್ಲಿ ನಾವಿದ್ದೀವಿ ಅಂತ ಅನ್ಸುತ್ತೆ? ಬಿಕಾಸ್ ಏನಕ್ಕೆ ಅಂದರೆ, ನಾನು ಹಿಂದೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೆ, ಎಜುಕೇಷನ್ ಸಿಸ್ಟಮ್ ತಯಾರು ಮಾಡ್ತಿರೋದು ಮಕ್ಕಳನ್ನ ಕ್ಲರ್ಕ್ ಆಗೋದಕ್ಕೆ, ಆಂಟ್ರಪ್ರಿನರ್ಸ್ ಆಗೋದಕ್ಕಲ್ಲ, ಅಥವಾ ನೀವು ಹೇಳೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕಲ್ವೇ ಅಲ್ಲ. ಸೊ ಇದ್ರ ರೂಟ್ ಕಾಸ್ ಅಲ್ಲಿದೆ ಅಂತ ಅಂದಮೇಲೆ ಅದು ಸರಿ ಹೋಗೋದಕ್ಕೆ, ಈಗ ನಾನು ಪ್ರಾಬಬ್ಲಿ ನಾನು ಸ್ಕೂಲ್ ಓದಬೇಕಾದ್ರೂ ಇಂಡಿಯಾ ವಾಸ್ ಡೆವಲಪಿಂಗ್ ಕಂಟ್ರಿ ನಾನು ಓದಿರ್ತೀನಿ, ಅಥವಾ ಸೋಷಿಯಲ್ ಸ್ಟಡೀಸಲ್ಲಿ ಸೇಮ್ ಓದಿರ್ತೀನಿ, ನೀವು ಅದನ್ನೇ ಓದಿರ್ತಾರೆ, ಇವಾಗ ಬರ್ತಿರೋ ಮಕ್ಕಳು ಅದನ್ನೇ ಓದಿರ್ತಾರೆ. ಬಟ್ ಅಪ್ಡೇಟ್ ಆಗ್ತಿದ್ದಂಗೆ ಅಲ್ಲಿ ಯಾವುದೋ ಅಪ್ಡೇಷನ್ ಬರ್ತಿಲ್ಲ ಅಂತ. ಏನು ಅಪ್ಡೇಟ್ ಆಗಿದ್ದೀವಿ ಅಲ್ಲ, ಎಜುಕೇಷನ್ ಸಿಸ್ಟಮ್ ಪೋಸ್ಟ್ ಇಂಡಿಪೆಂಡೆನ್ಸ್ 80 ವರ್ಷ ಆಯಿತು ನಾವು ಇಂಡಿಪೆಂಡೆಂಟ್ ಆಗಿ. ಓಕೆ, ಶಿಕ್ಷಣ ಸಕ್ಸಸ್ಫುಲ್ ಆಗಿದೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಇದೆ ನಿಮಗೆ? ನಾನು ಹುಡುಕಿದ್ದೀನಿ, ಇದನ್ನು ನೋಡೋರು ಯಾರಾದರೂ ನನಗೆ ಅದನ್ನು ಶೇರ್ ಮಾಡ್ಬೋದು. ಏನಾದರೂ ರಿಸರ್ಚ್ ಸ್ಟಡೀಸ್ ಇದೆಯಾ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಮಟ್ಟಕ್ಕೆ ಉಪಯೋಗ ಆಗಿದೆ ಜನಕ್ಕೆ ಅಂತ ಹುಡುಕಿದ್ರೆ, ದೇರ್ ಆರ್ ನೋ ಕಾಂಪ್ರಿಹೆನ್ಸಿವ್ ಸ್ಟಡೀಸ್ ಆನ್ ದ ಎಫೆಕ್ಟಿವ್ನೆಸ್ ಆಫ್ ಎಜುಕೇಷನ್ ಸಿಸ್ಟಮ್. ಶಿಕ್ಷಣ ವ್ಯವಸ್ಥೆಯ ಉಪಯುಕ್ತತೆ ಏನಿದೆ ಜನಗಳಿಗೆ, ಏನು ಉಪಯೋಗ ಆಗಿದೆ ಜೀವನಕ್ಕೆ ಜನಗಳಿಗೆ ಅನ್ನೋದಕ್ಕೆ, ಅಥವಾ ದೇಶಕ್ಕೆ ಏನು ಉಪಯೋಗ ಆಗಿದೆ ಅನ್ನೋದಕ್ಕೆ ಒಂದು ಸಮಗ್ರವಾದ ಸ್ಟಡಿ ಇಲ್ಲ. ಅಂದರೆ ನಾವು ಸಣ್ಣ ಸಣ್ಣ ಕೆಲಸಗಳು ಮಾಡುವಾಗಲೇ ನಾವು ಮಾಡಿದ್ದು ಸರಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ವ್ಯಾಲಿಡೇಟ್ ಮಾಡೋದಕ್ಕೆ ಒಂದಷ್ಟು ಏನಾದರೂ ಪ್ಯಾರಾಮೀಟರ್ಸ್ ಇಟ್ಕೊಂಡು ಚೆಕ್ ಮಾಡ್ತೀವಿ. ಎಷ್ಟು ಆರೋಗ್ಯನ್ಸ್ ಇರಬೇಕು ನಮ್ಮ ವ್ಯವಸ್ಥೆ ಒಳಗಡೆ. ನಮ್ಮ ಬೇಸಿಕ್ ಎಜುಕೇಷನ್ ಸಿಸ್ಟಮ್ ಜನಗಳ ಜೀವನನ ಬದಲಾಯಿಸಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಕಾಂಪ್ರಿಹೆನ್ಸಿವ್ ಸ್ಟಡಿ ಮಾಡಿಲ್ಲ. ಸ್ವಾತಂತ್ರ್ಯ ಬಂದಾಗ ಬಿಡಿ ಇಲ್ಲಿಟ್ರಸಿ ಇತ್ತು ಅಂತ ಅಂದ್ಕೊಳ್ಳೋಣ. 80 ವರ್ಷ ಆಯ್ತಲ್ಲ, ಈ ಕಳೆದ 80 ವರ್ಷದಲ್ಲಿ 20 ವರ್ಷಕ್ಕೆ ಒಂದು ಜನರೇಷನ್ ಲೆಕ್ಕ. ಸೊ ಕಳೆದ 80 ವರ್ಷದಲ್ಲಿ 4 ಜನರೇಷನ್ ಬಂದಿದೆ. ಆ 4ರಲ್ಲಿ ಕನಿಷ್ಠ 3 ಜನರೇಷನ್ ಆದ್ರೂ ಮೆಜಾರಿಟಿ ಜನಗಳು ಶಾಲೆಗೆ ಹೋಗಿದ್ದಾರೆ ತಾನೆ. ಯಾಕೆ ರಸ್ತೆ ಮೇಲೆ ಉಗಿತಾರೆ? ಶಾಲೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಜನಗಳಿಗೆ ಸಮಾಜದಲ್ಲಿ ಹೆಂಗೆ ನಡ್ಕೊಳ್ಬೇಕು ಅನ್ನೋದನ್ನು ಕಲಿಸಿಲ್ಲ ಅಂತಂದ್ರೆ ಇನ್ನೆಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ? ಇದು ಒಂದೇ ನನಗೆ ಕ್ಲಾರಿಟಿ ಇರೋದು. ವಿ ಹ್ಯಾವ್ ಎನ್ ಅಬ್ಸಲ್ಯೂಟ್ಲಿ ಫೇಲ್ಡ್ ಎಜುಕೇಷನ್ ಸಿಸ್ಟಮ್. ಕಾಸ್ಮೆಟಿಕ್ ಚೇಂಜಸ್ ಪ್ರಯೋಜನವೇ ಇಲ್ಲ. ಇದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಮೂಲಾಗ್ರ ಪರಿವರ್ತನೆ ಮಾಡಬೇಕು.